ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ದ್ರಾಕ್ಷಿ ತೋಟದ ಕೆಲಸಗಾರರು. ರೆಫರೆನ್ಸ್ ಪುಟ 5473, ಪುಟದ ಸಂಖ್ಯೆ 96-97. ಕೆಲವು ಕಾಲಗಳು ವೈಯಕ್ತಿಕವಾಗಿ ಯೇಸುವಿನೊಡನೆ ಆತನ ಶಿಷ್ಯರಲ್ಲಿ ಅತಿ ಘನವಂತರಾಗಿದ್ದ ಇಬ್ಬರು ಇದ್ದಾಗ್ಯೂ ಈ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದರು. ಸತ್ಯವೇದದ ಅಧ್ಯಯನವು ಅಲಕ್ಷಿಸಲ್ಪಟ್ಟು ಪ್ರಬಲವಾದ ವಿಶ್ವಾಸ ಸೂತ್ರಗಳು ಸಿದ್ಧಗೊಳ್ಳುತ್ತಿದ್ದ ಕಾಲದಲ್ಲಿ ದೈವಿಕ ಗುಣಲಕ್ಷಣಗಳ ಸೂಕ್ತವಾದ ಪರಿಕಲ್ಪನೆಗಳೆಲ್ಲವೂ ಕಳೆದು ಹೋಗಿದ್ದವೆಂಬುದಕ್ಕೆ ಅವುಗಳನ್ನು ಸಿದ್ಧಪಡಿಸಿದವರ ವಿಷಯದಲ್ಲಿ ನಾವು ಎಷ್ಟೋ ಹೆಚ್ಚಾಗಿ ಕ್ಷಮಾಪೂರ್ಣರಾಗಿರಬೇಕಲ್ಲವೇ? ಉಲ್ಲೇಖಿಸಲ್ಪಟ್ಟಂಥ ಇಬ್ಬರು ಶಿಷ್ಯರು ಜೆಬೆದಾಯನ ಮಕ್ಕಳಾದ ಯಾಕೋಬ ಮತ್ತು ಯೋಹಾನರಾಗಿದ್ದರು. ಕರ್ತನ ಶಿಷ್ಯರಿಗೆ ಆಹಾರದ ಕೊರತೆಯುಂಟಾದಾಗ ಯಾಕೋಬ ಯೋಹಾನರು ರೊಟ್ಟಿಯನ್ನು ಕೊಂಡುಕೊಳ್ಳುವುದಕ್ಕಾಗಿ ಸಮಾರ್ಯದ ಒಂದು ಪಟ್ಟಣಕ್ಕೆ ಹೋಗಿದ್ದರು. ಸಮಾರ್ಯರು ಸಹಿತವಾಗಿ ಯಹೂದ್ಯರಲ್ಲಿನ ಅಸ್ವಸ್ಥರನ್ನು ಗುಣಪಡಿಸಲು ಯೇಸುವು ತಮ್ಮ ಪಟ್ಟಣಕ್ಕೆ ಏಕೆ ಬರಲಿಲ್ಲವೆಂದು ಆ ಸಮಾರ್ಯದವರು ವಿಚಾರಿಸಿದರು. ಆ ಕಾಲಕ್ಕೆ ಆತನ ಸೇವಾ ಕಾರ್ಯಭಾರವು ಕೇವಲ ಯಹೂದ್ಯರದ ಪರವಾಗಿರುವುದೆಂಬುದು ಅವರಿಗೆ ತಿಳಿದು ಬಂದಾಗ ಅವರು ಅಸಂತೋಷಗೊಂಡವರಾಗಿ ಹೇಳಿದ್ದು, ಹಾಗಿದ್ದಲ್ಲಿ ಯಹೂದ್ಯರಿಂದಲೇ ರೊಟ್ಟಿಯನ್ನು ಕೊಂಡುಕೊಳ್ಳಲಿ, ನಾವು ಏನನ್ನೂ ನಿಮಗೆ ಮಾರುವುದಿಲ್ಲ. ಆಗ ಯಾಕೋಬ ಯೋಹಾನರು ಸಮಸ್ತಕ್ಕೂ ಬಾಧ್ಯನಾಗಿರುವ ತಮ್ಮ ಗುರುವು ಹೀಗೆ ಅಪಮಾನ ಹೊಂದಿದ್ದಕ್ಕಾಗಿ ರೋಷಗೊಂಡವರಾಗಿ ಸಮಾರ್ಯದವರ ಮೇಲೆ ಬೆಂಕಿ ಬಿದ್ದು ಅವರ ಪಟ್ಟಣವು ನಾಶವಾಗುವಂತಾಗಲು ಯೇಸುವಿನಿಂದ ಅಪ್ಪಣೆಯನ್ನು ಕೇಳಿಕೊಂಡರು. ಈ ಶಿಷ್ಯರು ತಮ್ಮಲ್ಲಿ ದೇವರ ಆತ್ಮವಿರುವುದೆಂದು ಭಾವಿಸಿದ್ದರು. ಆದರೆ ಯೇಸು ಹೇಳಿದ್ದು, ನೀವೆಂಥ ಆತ್ಮಕ್ಕೆ ಅಧೀನರಾದಿರೆಂಬುದು ನಿಮಗೆ ತಿಳಿಯದು. ಮನುಷ್ಯಕುಮಾರನು ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡುವುದಕ್ಕೆ ಬಂದವನಲ್ಲ, ರಕ್ಷಿಸುವುದಕ್ಕೆ ಬಂದವನು. ಪ್ರಿಯರಾದ ಈ ಇಬ್ಬರು ಶಿಷ್ಯರಿಗೆ ಅವರು ಸಮಾರ್ಯದವರನ್ನು ನಾಶಪಡಿಸಲು ಬಯಸುವಲ್ಲಿ ನಾವು ತಪ್ಪಾದ ಆತ್ಮವನ್ನು ಮನೋಭಾವವನ್ನು ಹೊಂದಿದವರಾಗಿರುವರೆಂಬುದರೆಂದು ತೋರಿಸಿಕೊಟ್ಟು ಅವರಿಗೆ ತಿದ್ದುಪಾಟಿ ಮಾಡುವುದು ಅಗತ್ಯವೆಂದಾದರೆ, ದೇವರ ಹೆಸರಿನಲ್ಲಿ ವಿರೋಧಿಗಳೆಲ್ಲರನ್ನೂ ನಿತ್ಯ ಯಾತನೆಗೆ ದೂಡುವಂಥವರಿಗೆ ಯೇಸುವಿನ ಗದರಿಕೆಯು ಇನ್ನೂ ಎಷ್ಟೋ ಹೆಚ್ಚಾಗಿ ಅವಶ್ಯವಿರುವುದು. ಆದರೆ ನಮ್ಮಲ್ಲಿ ಕೆಲವರು ಅಂಥವರಾಗಿದ್ದು ತಪ್ಪಾದ ಬೋಧನೆ ಎಂಬ ದ್ರಾಕ್ಷಾರಸವನ್ನು ಕುಡಿದ ಫಲವಾಗಿ ನಾವು ಅಜ್ಞಾನ ಮೂಢನಂಬಿಕೆಗಳಿಂದ ಕೂಡಿದ ವಿಶ್ವಾಸ ಸೂತ್ರದ ಅಮಲಿನಲ್ಲಿದ್ದೆವು. ಇದರಿಂದ ಬಿಡುಗಡೆ ಹೊಂದಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಗಳು. ಆತನ ಜನರಿಗೆ ಸ್ವಸ್ಥಚಿತ್ತದಿಂದ ಕೂಡಿದ ಮನೋಭಾವವು ಬರುತ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಉದಯವಾಗುತ್ತಿರುವ ನೂತನ ವ್ಯವಸ್ಥೆಯು ಜ್ಞಾನ ಪ್ರಕಾಶವನ್ನು ಹೊತ್ತು ತರುತ್ತಿರುವುದು. ನೀತಿ ಸೂರ್ಯನು ಉದಯಿಸುತ್ತಿರುವನು. ಪ್ರಜ್ವಲಿಸುತ್ತಿರುವ ಅದರ ಕಿರಣಗಳ ಎದುರಿನಲ್ಲಿ ಹಿಂದಿನ ಕಾಲದ ಪೈಶಾಚಿಕ ತತ್ವಗಳು ಪಲಾಯನ ಮಾಡುತ್ತಿರುವವು. ಜಗತ್ತಿಗೆಲ್ಲ ಈ ಸುವಾರ್ತೆಯನ್ನು ಸಾರಿರಿ.